ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಾರ್ಕೆಟ್ ಅನಾಲಿಸಿಸ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಬಜೆಟ್ ಸೆಷನ್ ಇಂದ ಬೂಸ್ಟ್ ತಗೊಂಡಿರುವಂತಹ ಒಂದು ಸೆಕ್ಟರ್ ಬಗ್ಗೆ ಮಾಹಿತಿ ಹಂಚಿಕೊಳ್ತಾ ಇದ್ದೇನೆ. ಜೊತೆಗೆ ಆ ಸೆಕ್ಟರ್ ಅಲ್ಲಿ ಇರ್ತಕ್ಕಂಥ 3 ಇಂಪಾರ್ಟೆಂಟ್ ಕಂಪನಿಗಳ ಬಗ್ಗೆ ಇನ್ ಡೆಪ್ತ್ ನಾಲೆಡ್ಜ್ ಅನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದೆ ಇದೇ ತರಹ ವಿಡಿಯೋಗಳು ನಿಮ್ಮನ್ನು ಮೊದಲು ತಲುಪೋದಕ್ಕೋಸ್ಕರ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಬಜೆಟ್ನಲ್ಲಿ ಕೆಲವೊಂದು ಸೆಕ್ಟರ್ಗಳಿಗೆ ಡೈರೆಕ್ಟಾಗಿ ಫಂಡ್ ಅಲೋಕೇಟ್ ಆಗಿರುತ್ತೆ. ಆ ಸೆಕ್ಟರ್ಗಳಲ್ಲಿ ಇರ್ತಕ್ಕಂಥ ಸ್ಟಾಕ್ಗಳು ಜನಗಳಿಗೆ ಬೇಗ ಗೊತ್ತಾಗುತ್ತೆ. ಆದರೆ ಕೆಲವೊಂದು ಸ್ಟಾಕ್ಗಳು ಇಂಡೈರೆಕ್ಟಾಗಿ ಫಂಡನ್ನು ತಗೊಳ್ತಾ ಇರುತ್ತೆ. ಅಂಥ ಒಂದು ಸೆಕ್ಟರೇ ಕನ್ಸಂಪ್ಷನ್ ಸೆಕ್ಟರ್. ಬಜೆಟಲ್ಲಿ ಇನ್ಕಮ್ ಟ್ಯಾಕ್ಸ್ ಲಿಮಿಟನ್ನು 12 ಲಕ್ಷದವರೆಗೆ ಇನ್ಕ್ರೀಸ್ ಮಾಡಿದರು. ಇದರಿಂದ ಜನಗಳ ಹತ್ರ 1 ಲಕ್ಷ ಕೋಟಿ ರೂಪಾಯಿ ಅವರ ಪಾಕೆಟಲ್ಲೇ ಉಳಿಯುತ್ತೆ. ಆ ದುಡ್ಡನ್ನು ಜನ ತಮಗೆ ಬೇಕಾದಂತಹ ವಸ್ತುಗಳನ್ನು ಮತ್ತು ಸರ್ವಿಸಸ್ಗಳನ್ನ ಪರ್ಚೇಸ್ ಮಾಡ್ಕೊಳ್ತಾರೆ. ಅದಕ್ಕಾಗಿ ಈ ದುಡ್ಡನ್ನು ಸ್ಪೆಂಡ್ ಮಾಡ್ತಾರೆ. ಹಾಗಾಗಿ ಕನ್ಸಂಪ್ಷನ್ ಸೆಕ್ಟರ್ ಏನಿದೆ ಅದು ಇಂಡೈರೆಕ್ಟ್ ಆಗಿ 1 ಲಕ್ಷ ಕೋಟಿ ರೂಪಾಯಿಗಳ ಫಂಡಿಂಗ್ನ ಈ ಬಜೆಟ್ಟಿಂದ ಪಡೆದಿದೆ. ಹಾಗಾಗಿ ಈ ವಿಡಿಯೋದಲ್ಲಿ ಕನ್ಸಂಪ್ಷನ್ ಸೆಕ್ಟರಲ್ಲಿ ಇರುವಂತಹ 3 ಮುಖ್ಯವಾದ ಸ್ಟಾಕ್ಗಳನ್ನು ಅನಾಲಿಸಿಸ್ ಮಾಡೋಣ. ಕನ್ಸಂಪ್ಷನ್ ಸೆಕ್ಟರ್ ಅಂದರೆ FMCG ಸೆಕ್ಟರ್, ಆಟೋಮೊಬೈಲ್ ಸೆಕ್ಟರ್, ಜ್ಯುವೆಲ್ರಿ ಸೆಕ್ಟರ್, ಏವಿಯೇಷನ್ ಇಂಡಸ್ಟ್ರಿ. ಈ ಎಲ್ಲ ಇಂಡಸ್ಟ್ರಿಗಳು ಸೇರಿಕೊಂಡು ಕನ್ಸಂಪ್ಷನ್ ಸೆಕ್ಟರ್ ಆಗಿದೆ. ಈಗ ಉಳಿದಿರುವಂತಹ ದುಡ್ಡನ್ನು ಈ ಸೆಕ್ಟರ್ಗಳಲ್ಲಿ ಜನಗಳಿಗೆ ಬೇಕಾಗಿರುವಂಥ ಗೂಡ್ಸ್ಗಳನ್ನು ಮತ್ತು ಸರ್ವಿಸಸ್ಗಳನ್ನ ಪರ್ಚೇಸ್ ಮಾಡ್ತಾರೆ. ಇದರಿಂದ ಮುಂದಿನ 5-6 ಕ್ವಾರ್ಟರ್ಗಳಲ್ಲಿ ಈ ಸೆಕ್ಟರ್ಗಳಲ್ಲಿರುವಂತಹ ಕಂಪನಿಗಳ ಬ್ಯಾಲೆನ್ಸ್ ಶೀಟಲ್ಲಿ ಪ್ರಾಫಿಟ್ ಶೋ ಆಗುತ್ತೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ಈ 3 ಸ್ಟಾಕ್ಗಳನ್ನು ಪಿಕ್ ಮಾಡಿದ್ದೀನಿ. ಇವುಗಳ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈ ಥರ ಕಲೆಕ್ಟಿವ್ ಇನ್ಫಾರ್ಮೇಷನ್ಗಳು ಬೇರೆ ಯಾವ ವಿಡಿಯೋದಲ್ಲೂ ನಿಮಗೆ ಸಿಗೋದಿಲ್ಲ. ಹಾಗಾಗಿ ಈ ಅಕ್ಯುರೇಟ್ ಇನ್ಫಾರ್ಮೇಷನ್ ಇರುವಂತಹ ವಿಡಿಯೋಗಳು ನಿಮ್ಮನ್ನು ತಲುಪೋದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಡಿಸ್ಕಸ್ ಮಾಡಬೇಕು ಅಂತ ಅಂದ್ಕೊಂಡಿರೋ ಮೊದಲನೇ ಕಂಪನಿ ಹಿಂದೂಸ್ತಾನ್ ಫುಡ್ ಲಿಮಿಟೆಡ್ಸ್. ಭಾಳ ಜನಕ್ಕೆ ಈ ಕಂಪನಿ ಗೊತ್ತಿರೋದಿಲ್ಲ. ಈ ಕಂಪನಿ ಸ್ಟಾರ್ಟ್ ಆಗಿದ್ದು 1988ರಲ್ಲಿ. ಬಟ್ ಆಗ ಕಂಪನಿ ಫೇಲ್ ಆಗಿತ್ತು. ಆದರೆ 2013ರಲ್ಲಿ ವ್ಯಾನಿಟಿ ಕೇಸ್ ಅನ್ನೋ ಗ್ರೂಪ್ನವರು ಈ ಕಂಪನಿಯನ್ನು ಟೇಕ್ ಓವರ್ ಮಾಡಿದ್ರು. ಆಗ ಈ ಕಂಪನಿ ಬಿಸ್ನೆಸ್ನ ಡೈವರ್ಸಿಫೈ ಮಾಡಿದ್ರು. ಈ ಕಂಪನಿಯನ್ನು ಒಂದು ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರರ್ ಕಂಪನಿಯಾಗಿ ಕನ್ವರ್ಟ್ ಮಾಡಿದ್ರು. ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂದರೆ ಏನು, ಅದರ ಅಡ್ವಾಂಟೇಜಸ್ ಏನು ಅಂತ ನೋಡೋಣ. ಹಿಂದೂಸ್ತಾನ್ ಫುಡ್ ಲಿಮಿಟೆಡ್ ಕಂಪನಿ ಏನಿದೆ ಅದು ಬೇರೆ ಕಂಪನಿಗಳಿಗೆ ಸ್ಪೆಸಿಫಿಕ್ ಪ್ರಾಡಕ್ಟ್ಗಳನ್ನ ರೆಡಿ ಮಾಡಿ ಕೊಡುತ್ತೆ. ಆ ಕಂಪನಿ ಯಾವ್ಯಾವು ಅಂದರೆ ಹಿಮಾಲಯ, ಪೆಪ್ಸಿಕೋ, ಗೋದ್ರೇಜ್, ITC, ಇಮಾಮಿ. ಈ ಎಲ್ಲ ಕಂಪನಿಗಳಿಗೆ ಅವ್ರದ್ದೇ ಆದಂತಹ ಸ್ಪೆಸಿಫಿಕ್ ಪ್ರಾಡಕ್ಟ್ಗಳನ್ನು ರೆಡಿ ಮಾಡಿ ಕೊಡುತ್ತೆ. ಸೊ ಹಿಂದೂಸ್ತಾನ್ ಫುಡ್ ಲಿಮಿಟೆಡ್ ಏನಿದೆ ಅದು ಡೈರೆಕ್ಟಾಗಿ ಕನ್ಸ್ಯೂಮರ್ಗಳಿಗೆ ಪ್ರಾಡಕ್ಟನ್ನು ಸೇಲ್ ಮಾಡೋದಿಲ್ಲ. ಈ ಥರ ಬೇರೆ ಕಂಪನಿಗಳಿಗೆ ಪ್ರಾಡಕ್ಟ್ಗಳನ್ನ ರೆಡಿ ಮಾಡಿ ಅವರಿಗೆ ಡೈರೆಕ್ಟಾಗಿ ಕೊಡುತ್ತೆ. ಇದರಿಂದ ಹಿಂದೂಸ್ತಾನ್ ಫುಡ್ ಲಿಮಿಟೆಡ್ಗೆ 2 ಥರ ಅಡ್ವಾಂಟೇಜಸ್ ಆಗುತ್ತೆ. ಮೊದಲನೇ ಅಡ್ವಾಂಟೇಜಸ್ಸು ಅವರ ಮ್ಯಾನುಫ್ಯಾಕ್ಚರಿಂಗ್ ಏನಿದೆ ಅದು ವೆಲ್ ಡೈವರ್ಸಿಫೈಡ್ ಆಗಿದೆ. ಫಾರ್ ಎಕ್ಸಾಂಪಲ್ ಅವರು ಐಸ್ ಕ್ರೀಮ್ನು ರೆಡಿ ಮಾಡ್ತಾರೆ, ಜೊತೆಗೆ ಬೇವರೇಜ್ಗಳನ್ನು ರೆಡಿ ಮಾಡ್ತಾರೆ. ಇದರ ಜೊತೆಯಲ್ಲೇ ಬಾಟಾ ಕಂಪ್ನಿಗಳಿಗೆ ಶೂಗಳನ್ನು ರೆಡಿ ಮಾಡಿಕೊಡ್ತಾರೆ. ಇವರು ಯಾವುದೇ ರೀತಿ ಒಂದು ಪ್ರಾಡಕ್ಟ್ನ ಕೆಟಗರಿಗೆ ಡಿಪೆಂಡ್ ಆಗಿಲ್ಲ. ಎರಡನೇ ಅಡ್ವಾಂಟೇಜಸ್ ಏನಪ್ಪ ಅಂದರೆ ಇವರಿಗೆ ಅವ್ರದ್ದೇ ಆದಂತಹ ಓನ್ ಬ್ರ್ಯಾಂಡ್ ಯಾವುದೂ ಇಲ್ಲ. ಇದರಿಂದ ಯಾವುದಾದ್ರೂ ಒಂದು ಬ್ರ್ಯಾಂಡ್ ಇಮೇಜ್ಗೆ ಡ್ಯಾಮೇಜ್ ಆಯಿತು ಅಂದರೆ ಇವರಿಗೆ ಯಾವುದೇ ರೀತಿ ಲಾಸ್ ಆಗೋದಿಲ್ಲ. ಒಂದು ರಿಯಲ್ ಇನ್ಸಿಡೆಂಟ್ನೇ ಎಕ್ಸಾಂಪಲ್ ಆಗಿ ಹೇಳೋದಾದರೆ ಲಾಸ್ಟ್ ಇಯರಲ್ಲಿ ನೆಸ್ಲೆ ಕಂಪನಿಯ ಬೇಬಿ ಫುಡ್ಗಳಲ್ಲಿ ಹೈ ಶುಗರ್ ಕಂಟೆಂಟ್ ಇತ್ತು ಅಂತ ಹೇಳಿ ರಿಪೋರ್ಟ್ ಆಗಿತ್ತು. ಇದರಿಂದ ನೆಸ್ಲೆ ಬ್ರ್ಯಾಂಡ್ ಇಮೇಜ್ಗೆ ಧಕ್ಕೆ ಆಗಿತ್ತು. ಇದರಿಂದ ನೆಸ್ಲೆ ಕಂಪನಿಯ ಸ್ಟಾಕ್ಗಳು ಕೂಡ ಬೀಳೋದಕ್ಕೆ ಸ್ಟಾರ್ಟ್ ಆಗಿತ್ತು. ಈ ತರಹ ರಿಸ್ಕ್ಗಳು ಯಾವುದೂ ಈ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಇರೋದಿಲ್ಲ. ನಾವು ಈಗ ಈ ಕಂಪನಿಯ ಫಂಡಮೆಂಟಲ್ಸ್ ಬಗ್ಗೆ ನೋಡೋಣ. ನೀವು ಈಗ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಈ ಕಂಪನಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್. ಕಂಪನಿ ಕನ್ಸಿಸ್ಟೆಂಟ್ ಆಗಿ ರೆವಿನ್ಯೂನ ಇನ್ಕ್ರೀಸ್ ಮಾಡ್ಕೊಂಡು ಬಂದಿದೆ. 2019ರಲ್ಲಿ 492 ಕ್ರೋರ್ಸ್ ರೆವಿನ್ಯೂಯಿಂದ 2024ರಲ್ಲಿ ನಿಯರ್ಲಿ 2700 ಕ್ರೋರ್ ರೆವಿನ್ಯೂವರೆಗೆ ರ್ಯಾಪಿಡ್ ಆಗಿ ಹೆಲ್ತಿ ಜಂಪ್ನ ತೋರಿಸಿದೆ. ಲಾಸ್ಟ್ 5 ಇಯರಿಂದ 41% CAGR ಗ್ರೋತ್, ಲಾಸ್ಟ್ 3 ಇಯರಲ್ಲಿ 25% ಗ್ರೋತ್ ಆ್ಯಂಡ್ ಟ್ರೈಲಿಂಗ್ 12 ಮಂತ್ ಗ್ರೋತ್ ಬಂದು 25% ಇದೆ. ಅದೇ ಥರ ಪ್ರಾಫಿಟ್ ಗ್ರೋತ್ ಕೂಡ ಹೆಲ್ತಿ ಇನ್ಕ್ರಿಮೆಂಟ್ನ ತೋರಿಸಿದೆ. ಲಾಸ್ಟ್ 5 ಇಯರ್ 51%, ಲಾಸ್ಟ್ 3 ಇಯರ್ 36% ಆ್ಯಂಡ್ ಟ್ರೈಲಿಂಗ್ 12 ಮಂತ್ 13%.
ಫಂಡಮೆಂಟಲಿ ಕಂಪನಿ ಸ್ಟ್ರಾಂಗ್ ಆಗಿ ಗ್ರೋತ್ ಆಗಿದೆ. ಈ ಕಂಪನಿಯ ಫಂಡಮೆಂಟಲ್ ಅನಾಲಿಸಿಸ್ನಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿರೋದು DINನವರು ತಮ್ಮ ಸ್ಟೇಕ್ಸ್ನ ಇನ್ಕ್ರೀಸ್ ಮಾಡಿರೋದು. ಲಾಸ್ಟ್ 3 ಕ್ವಾರ್ಟರ್ನಲ್ಲಿ 13% ಇದ್ದಿದ್ದು ಪ್ರೆಸೆಂಟ್ ಅದರ ಡಬಲ್ ಆಗಿದೆ, 14%. ಇವರ ಜೊತೆಗೆ FIIನವರು ಕೂಡ 2% ಸ್ಟೇಕ್ನ ಇನ್ಕ್ರೀಸ್ ಮಾಡಿದ್ದಾರೆ. ಬಹಳ ಜನ ಇನ್ವೆಸ್ಟರ್ಗಳು ಈ ಕಂಪನಿ ಮೇಲೆ ಹೋಪ್ಸ್ ಇಟ್ಟಿದ್ದಾರೆ. ಯಾಕೆ ಇಷ್ಟೊಂದು ಹೋಪ್ಸ್ ಬಂದಿದೆ ಅಂತ ನೋಡೋದಾದರೆ, ನನಗೆ ಅನಿಸ್ತಾ ಇರೋದು 2024ರಲ್ಲಿ ಕಂಪನಿ ಶೂಸ್ ಮ್ಯಾನುಫ್ಯಾಕ್ಚರಿಂಗ್ಗೆ ಎಂಟರ್ ಆಗ್ತಾ ಇದೆ. ಕಂಪನಿ ಬೋರ್ಡ್ 100 crore ರೂಪೀಸ್ನ ಇನ್ವೆಸ್ಟ್ ಮಾಡೋದಕ್ಕೆ ಅಪ್ರೂವಲ್ ಕೊಟ್ಟಿದೆ. ಇದರಿಂದ ಕೆಲವೊಂದು ಸ್ಮಾಲ್ ಶೂಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ಗಳನ್ನು ಲೈಕ್ KNS ಶೂಸ್ ಕಂಪನಿ, ಅವುಗಳನ್ನ ಹಿಂದೂಸ್ತಾನ್ ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಕ್ವಿಸಿಷನ್ ಮಾಡ್ತಾ ಇದೆ. ಶೂಸ್ ಮ್ಯಾನುಫ್ಯಾಕ್ಚರಿಂಗ್ ಇಂದ ಅಂತ ಏನು ಬದಲಾವಣೆ ಆಗುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಗವರ್ನಮೆಂಟ್ ಆಫ್ ಇಂಡಿಯಾ ಪಾಲಿಸೀಸ್. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು, ಇಂಡಿಯಾ ಔಟ್ಸೈಡ್ ಕಂಟ್ರಿಯಿಂದ ಶೂಗಳನ್ನ ಇಂಪೋರ್ಟ್ ಮಾಡಿಕೊಂಡ್ರೆ 35% ಇಂಪೋರ್ಟ್ ಡ್ಯೂಟಿ ಹಾಕುತ್ತೆ. ಇದರ ಮೀನಿಂಗ್ ಇಷ್ಟೇ, ಇಂಡಿಯನ್ ಗವರ್ನಮೆಂಟ್ಗೆ ಶೂಸ್ಗಳನ್ನ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು ಬೇಡ, ಅದನ್ನ ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅನ್ನೋ ಉದ್ದೇಶ. ಹಾಗಾಗಿ ಶೂಸ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಹೈ ಪೊಟೆನ್ಷಿಯಲ್ ಗ್ರೋತ್ ಇನ್ನೂ ಇದೆ. ನೀವು ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು, ಇಂಡಿಯನ್ ಫುಟ್ವೇರ್ ಮಾರ್ಕೆಟ್ 2030 ಅಷ್ಟೊತ್ತಿಗೆ $26 ಬಿಲಿಯನ್ ರೀಚ್ ಆಗ್ಬೋದು ಅನ್ನೋ ಪ್ರಿಡಿಕ್ಷನ್ ಇದೆ. ಇದನ್ನ CAGRಗೆ ಕನ್ವರ್ಟ್ ಮಾಡಿದ್ರೆ ಅದು ನಿಯರ್ಲಿ 19% CAGRಗೆ ಬರುತ್ತೆ ಅಪ್ ಟು 2030ವರೆಗೆ. ಇದರ ಜೊತೆಗೆ ಇಂಡಿಯನ್ ಗವರ್ನಮೆಂಟ್ ಕೂಡ ಶೂಸ್ ಮ್ಯಾನುಫ್ಯಾಕ್ಚರಿಂಗ್ಗೆ ಪಾಲಿಸಿ ಸಪೋರ್ಟ್ ಕೊಟ್ಟಿದೆ. ಫೋಕಸ್ ಪ್ರಾಡಕ್ಟ್ ಸ್ಕೀಮ್ನ ಅಡಿಯಲ್ಲಿ ಫುಟ್ವೇರ್ ಅಂಡ್ ಲೆದರ್ ಇಂಡಸ್ಟ್ರಿಯಿಂದ 2.2 ಮಿಲಿಯನ್ ಜಾಬ್ ಕ್ರಿಯೇಟ್ ಆಗುತ್ತೆ. ಜೊತೆಗೆ 4 ಟ್ರಿಲಿಯನ್ ಟರ್ನ್ ಓವರ್ ಟಾರ್ಗೆಟ್ ಇಟ್ಟಿದೆ. ಇದರಿಂದ ಚೈನಾ ಕಡೆ ಮೂವ್ ಆಗಿರುವಂತಹ ನೈಕ್, ಅಡಿಡಾಸ್, ಪೂಮಾ ಅಂತ ಕಂಪನಿಗಳು ಚೈನಾ 1 ಪಾಲಿಸಿಯಿಂದ ಮತ್ತೆ ಇಂಡಿಯಾ ಕಡೆ ಮುಖ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ. ಇದರಿಂದ ಫುಟ್ವೇರ್ ಇಂಡಸ್ಟ್ರಿನಲ್ಲಿ ಹ್ಯೂಜ್ ಪೊಟೆನ್ಷಿಯಲ್ ಇದೆ. ಹಿಂದೂಸ್ತಾನ್ ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಪ್ಪಾ ಅಂದರೆ ಅದು ಐಸ್ ಕ್ರೀಮ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು, ಕಂಪನಿ ಆಲ್ಮೋಸ್ಟ್ 500 crore ರೂಪೀಸ್ನ ಐಸ್ ಕ್ರೀಮ್ ಬಿಸ್ನೆಸ್ ಮೇಲೆ ಹೊಸದಾಗಿ ಇಂಜೆಕ್ಟ್ ಮಾಡ್ತಾ ಇದೆ. ಇದರ ಮೀನಿಂಗ್ ಇಷ್ಟೇ, ಯಾವುದಾದ್ರೂ ಒಂದು ಕಂಪನಿ ಅದರ ಬಿಸ್ನೆಸ್ ಮೇಲೆ ಇನ್ನೂ ಜಾಸ್ತಿ ಇನ್ವೆಸ್ಟ್ ಮಾಡ್ತಿದೆ ಅಂದರೆ ಅದರಿಂದ ಇನ್ನೂ ಅರ್ನಿಂಗ್ಸ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿದೆ ಅಂತ. ಈ ಎಲ್ಲ ಪಾಯಿಂಟ್ಗಳಿಂದ ನೋಡಿದ್ರೆ ಹಿಂದೂಸ್ತಾನ್ ಫುಡ್ ಲಿಮಿಟೆಡ್ ಕಂಪನಿ ಮುಂದಿನ 5-6 ಕ್ವಾರ್ಟರ್ಗಳಲ್ಲಿ ಗ್ರೋತ್ ಇನ್ಕ್ರೀಸ್ ಆಗ್ಬೋದು ಅನಿಸುತ್ತೆ. ಈ ಕಂಪನಿ ವ್ಯಾಲ್ಯೂಯೇಷನ್ ಪ್ರಾಸ್ಪೆಕ್ಟ್ ಇಂದ ನೋಡೋದಾದ್ರೆ ಲಾಸ್ಟ್ 3 year ಇಂದ ಮೀಡಿಯನ್ PE ಇಂದ ಬಹಳ ಜಾಸ್ತಿ ಇತ್ತು, ಆದರೆ ಈಗ ಅದು ಮೀಡಿಯನ್ PE ಹತ್ರದಲ್ಲೇ ಇದೆ. ಈ ಕಂಪನಿಯ PB ರೇಷಿಯೋ ನೋಡೋದಾದ್ರೆ ಲಾಸ್ಟ್ 5 year ಇಂದ 16.4 PB ಇತ್ತು, ಈಗ ಅದು ಅರೌಂಡ್ 8.3ಗೆ ಬಂದಿದೆ. ಇದು ನನ್ನ ರೆಕಮೆಂಡೇಶನ್ ಅಲ್ಲ, ನಾನು ಈ ಕಂಪನಿಯ ಇನ್ ಆ್ಯಂಡ್ ಔಟ್ ಎಲ್ಲ ನಿಮಗೆ ತಿಳಿಸಿದ್ದೀನಿ. ಇದರ ಬಗ್ಗೆ ನೀವು ನಿಮ್ಮ ಓನ್ ರಿಸರ್ಚ್ ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟ್ ನಿರ್ಧಾರ ತಗೊಳ್ಳಿ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ವರ್ಕ್ ಮಾಡೋದಕ್ಕೆ. ಈಗ ನಾವು ಎರಡನೇ ಕಂಪನಿ ಬಗ್ಗೆ ನೋಡೋಣ. ಈ ಕಂಪನಿ 2024ರಲ್ಲಿ ಶೇರ್ ಮಾರ್ಕೆಟ್ನ ಡಾರ್ಲಿಂಗ್ ಆಗಿತ್ತು. ಈ ಕಂಪನಿ ಬಗ್ಗೆ ನಿಮಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ, ಅದೇ ಟ್ರೆಂಟ್. 2024 ಟ್ರೆಂಟ್ ಇನ್ವೆಸ್ಟರ್ಗಳಿಗೆ ಬಹಳ ಚೆನ್ನಾಗಿತ್ತು. ಅದಕ್ಕೆ ಕೆಲವೊಂದು ಪಾಸಿಟಿವ್ ನ್ಯೂಸ್ಗಳು ಕಾರಣ ಆಗಿತ್ತು. ಆದರೆ 2025 ಅಷ್ಟೊಂದು ಖುಷಿ ವರ್ಷ ಆಗಿರಲಿಲ್ಲ ಟ್ರೆಂಟ್ ಇನ್ವೆಸ್ಟರ್ಗಳಿಗೆ. ಏನಕ್ಕೆ ಅಂದರೆ ಟ್ರೆಂಟ್ ಇನ್ವೆಸ್ಟರ್ಗಳಲ್ಲಿ ಫಿಯರ್ ಸ್ಟಾರ್ಟ್ ಆಗಿದೆ. ಅದು ಏನಕ್ಕೆ ಅಂದರೆ ಚೈನೀಸ್ ಆ್ಯಪ್ ಆ್ಯಂಡ್ ಚೈನೀಸ್ ಕಂಪನಿ ಶೀನ್ನಿಂದ. ಇದು ಒಂದು ಚೈನೀಸ್ ಫಾಸ್ಟ್ ಫ್ಯಾಷನ್ ಕಂಪನಿ. ಈಗ ಇದು ಇಂಡಿಯನ್ ಮಾರ್ಕೆಟ್ಗೆ ಎಂಟರ್ ಆಗ್ತಿದೆ. 2020ರಲ್ಲಿ ಈ ಕಂಪನಿಯನ್ನು ಇಂಡಿಯನ್ ಗವರ್ನಮೆಂಟ್ ಬ್ಯಾನ್ ಮಾಡಿತ್ತು. ಇದು ಒಂದು ಚೈನೀಸ್ ಕಂಪನಿ ಆಗಿರೋದ್ರಿಂದ ಡಾಟಾ ಪ್ರೈವಸಿ ಕನ್ಸರ್ನಿಂದ ಇದನ್ನು ಬ್ಯಾನ್ ಮಾಡಿತ್ತು. ಈಗ ಅದು ರಿಲಯನ್ಸ್ ಕಂಪನಿ ಜೊತೆ ಟೈಅಪ್ ಮಾಡಿಕೊಂಡು ಮತ್ತೆ ಇಂಡಿಯನ್ ಮಾರ್ಕೆಟ್ಗೆ ಬರ್ತಾ ಇದೆ. ನೆಕ್ಸ್ಟ್ ಶೈನ್ ಬ್ರ್ಯಾಂಡ್ನ ರಿಲಯನ್ಸ್ ಕಂಪನಿ ಇಂಡಿಯಾದಲ್ಲಿ ಮಾರ್ಕೆಟಿಂಗ್ ಮಾಡುತ್ತೆ. ಇದರಲ್ಲಿ ಕಾಂಟ್ರವರ್ಷಿಯಲ್ ಪಾಲಿಟಿಕ್ಸ್ ಕೂಡ ನಡೀತಿದೆ. ನಮ್ಮ ಕಾಮರ್ಸ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ರವರು ಲೋಕಸಭೆಯಲ್ಲಿ ಕ್ಲಾರಿಫಿಕೇಶನ್ ಕೂಡ ಕೊಟ್ಟರು. ಶೀನ್ ಕಂಪನಿ ಏನಿದೆ ಯಾವುದೇ ಇಂಡಿಯನ್ ಕಸ್ಟಮರ್ ಡಾಟಾನ ಸ್ಟೋರ್ ಮಾಡೋದಿಲ್ಲ ಅನ್ನೋ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಈ ಪಾಲಿಟಿಕ್ಸ್ ಒಂದು ಕಡೆ ಇರಲಿ, ನಾವು ಪೊಲಿಟಿಷಿಯನ್ ಅಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಜಸ್ಟ್ ಇನ್ಫಾರ್ಮೇಷನ್ಗೋಸ್ಕರ ಗೊತ್ತಿರಬೇಕು, ನಮಗೆ ಅದು ಗೊತ್ತಿದೆ ಅಷ್ಟೇ. ನನ್ನ ಕನ್ಸರ್ನ್ ಇರೋದು ಯಾಕೆ ಟ್ರೆಂಟ್ ಇನ್ವೆಸ್ಟರ್ಗಳು ಇಷ್ಟೊಂದು ಹೆದರ್ಕೊಂಡಿದ್ದಾರೆ ಅಂತ. ಅದಕ್ಕೆ ರೀಸನ್ನು ಶೀನ್ ಕಂಪನಿಯ ಪ್ರೈಸಿಂಗ್. ಅದು ಎಷ್ಟು ಕಡಿಮೆ ಇದೆ ಅಂದರೆ ಸ್ಟಾರ್ಟಿಂಗ್ ಪ್ರೈಸೇ 199 ರೂಪೀಸ್. ಇದರ ಕ್ವಾಲಿಟಿ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ಪ್ರೈಸಿಂಗ್ ಇಷ್ಟು ಕಡಿಮೆ ಇರೋದ್ರಿಂದ ಇನ್ವೆಸ್ಟರ್ಗಳು ಹೆದರ್ಕೊಂಡಿದ್ದಾರೆ. ಇದರ ಜೊತೆಗೆ ಟಫ್ ಕಾಂಪಿಟೇಷನ್ ಕೂಡ ಟ್ರೆಂಟ್ ಫೇಸ್ ಮಾಡಬೇಕಾಗೋದಂತೂ ನಿಜ. ಇದರ ಜೊತೆಗೆ ರಿಲಯನ್ಸ್ ಲಾಜಿಸ್ಟಿಕ್ ನೆಟ್ವರ್ಕ್ ಕೂಡ ಸ್ಟ್ರಾಂಗ್ ಆಗಿದೆ. ಇದರ ಜೊತೆಯಲ್ಲಿ ಅದರ ಸ್ಟೋರ್ಸ್ಗಳ ಸಂಖ್ಯೆನೂ ಕೂಡ ಜಾಸ್ತಿ ಇದೆ. ಎಷ್ಟು ಸೀರಿಯಸ್ ಆಗಿ ಈ ಕಾಂಪಿಟೇಷನ್ನ ತಗೋಬಹುದು ಅನ್ನೋದಕ್ಕೆ ಗೋಲ್ಡ್ಮನ್ ಸ್ಯಾಕ್ಸ್ ಕೂಡ ಒಂದು ರಿಪೋರ್ಟ್ನ ಪಬ್ಲಿಷ್ ಮಾಡಿದೆ. ಅದರಲ್ಲಿ ಹೇಳಿರೋದು ಈ ಟ್ರೆಂಟ್ ವರ್ಸಸ್
ಶೀನ್ ಕಾಂಪಿಟೇಷನ್ನ ಓವರ್ ಹೈಪ್ ಮಾಡಿ ತೋರಿಸ್ತಾ ಇದ್ದಾರೆ. ಇದರ ಜೊತೆಗೆ ಟ್ರೆಂಡ್ಸ್ ಗ್ರೋತ್ ಪೊಟೆನ್ಷಿಯಲ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಟ್ರೆಂಡ್ಸ್ನ ಟಾಪ್ ಲೈನ್ ಗ್ರೋತ್ನ ಕನ್ಸಿಡರ್ ಮಾಡೋದಾದರೆ 2021 ಕಂಪನಿ 1500 ಕ್ರೋರ್ ರೆವಿನ್ಯೂ ಬಂದಿದೆ. ಅದೇ 2024 4500 ಕ್ರೋರ್ ರೆವಿನ್ಯೂ ತಗೊಂಡೋಗಿದೆ. ಆಲ್ಮೋಸ್ಟ್ 3 ಟೈಮ್ಸ್ ಜಾಸ್ತಿ ಆಗಿದೆ. ಕೇವಲ 4 ವರ್ಷದಲ್ಲಿ ಇದು ಅಮೇಝಿಂಗ್ ಗ್ರೋತ್ನ ಅಚೀವ್ ಮಾಡಿದೆ. ಇದರ ಜೊತೆಗೆ ಬಾಟಮ್ ಲೈನ್ ನೆಟ್ ಪ್ರಾಫಿಟಲ್ಲೂ ಕೂಡ ಟರ್ನ್ ಅರೌಂಡ್ ಅಚೀವ್ಮೆಂಟ್ನ ತೋರಿಸಿದೆ. 2021 114 ಪ್ರಾಫಿಟ್ನ ತೋರಿಸಿತ್ತು. ಅದು 2024 ಡಿಸೆಂಬರ್ನಲ್ಲಿ 497 ಪ್ರಾಫಿಟ್ ತೋರಿಸಿದೆ. ಇದು ಕೂಡ ಆಲ್ಮೋಸ್ಟ್ ಟರ್ನ್ ಅರೌಂಡ್ ಅಚೀವ್ಮೆಂಟೇ ಆಗಿದೆ. ಮಾರ್ಚ್ 2024 ಕ್ವಾರ್ಟರ್ಗೆ ಕಂಪೇರ್ ಮಾಡಿದ್ರೆ ಪ್ರಾಫಿಟ್ ಗ್ರೋತ್ ಡೌನ್ ಆಗಿದೆ ಅಂತ ಅನಿಸುತ್ತೆ. ಆದರೆ ಕಂಪನಿ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದೆ. 543 ಕೋಟಿ ರೂಪಾಯಿಗಳನ್ನು ಎಕ್ಸೆಪ್ಷನಲ್ ಗೈನ್ ಆಗಿ ಮಾರ್ಚ್ ಕ್ವಾರ್ಟರ್ಲಿ ಆ್ಯಡ್ ಆಗಿದ್ದರಿಂದ ನೆಟ್ ಪ್ರಾಫಿಟ್ ಇನ್ಕ್ರೀಸ್ ಆಗಿತ್ತು ಅಂತ. ನಾವು ರೀಸೆಂಟ್ ಕ್ವಾರ್ಟರ್ನ ರಿಸಲ್ಟ್ನ ಅನಾಲಿಸಿಸ್ ಮಾಡೋದಾದರೆ ಫೆಬ್ರವರಿ 2025 ಕ್ವಾರ್ಟರ್ ರಿಸಲ್ಟಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ. ಹ್ಯೂಜ್ ಗ್ರೋತ್ನ ತೋರಿಸಿದೆ. ರೆವಿನ್ಯೂ 36% ಗ್ರೋತ್ ತೋರಿಸಿದೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸಲ್ಲಿ 38% ಗ್ರೋತ್ನ ತೋರಿಸಿದೆ. ಇನ್ನೊಂದು ಮುಖ್ಯವಾದ ಪಾಯಿಂಟ್ನ ತಿಳ್ಕೋಬೇಕು. ಟ್ರೆಂಟ್ ಸ್ವಂತಕ್ಕೆ ಒಟ್ಟು 907 ಸ್ಟೋರ್ಸ್ಗಳನ್ನ ಹೊಂದಿದೆ. ಜೊತೆಗೆ 82 ಸ್ಟೋರ್ಸ್ಗಳನ್ನ ಒಂದೇ ಕ್ವಾರ್ಟರಲ್ಲಿ ಓಪನ್ ಮಾಡಿದ್ದಾರೆ. ಇದು ಬಹಳ ದೊಡ್ಡ ನಂಬರೇ, ಅದು ಒಂದು ಕ್ವಾರ್ಟರಲ್ಲಿ. ಬಟ್ ಟ್ರೆಂಟ್ ಒಂದರಲ್ಲಿ ವೀಕ್ ಇದೆ, ಅದೇ ಆನ್ಲೈನ್ ಪ್ರೆಸೆನ್ಸ್. ಇದು ಬಹಳ ಮಿನಿಮಮ್ ಇದೆ. ಇದರಲ್ಲಿ ಕಾಂಪಿಟೇಷನ್ನ ಟ್ರೆಂಟ್ ಫೇಸ್ ಮಾಡುತ್ತೆ, ಅದರಲ್ಲಿ ಡೌಟ್ ಇಲ್ಲ. ಟ್ರೆಂಡ್ಸ್ ಡಿಪೆಂಡ್ ಆಗಿರೋದು ಓನ್ಲಿ ಸ್ಟೋರ್ಸ್ ಆಪರೇಷನ್ನಿಂದ. ಲಾಸ್ಟ್ 1 ಇಯರ್ PE ರೇಷಿಯೋ ನೋಡೋದಾದರೆ ಮೀಡಿಯನ್ PE 183 ಇದೆ, ಕರೆಂಟ್ PE 119 ಇದೆ. ಇದು ಮೀಡಿಯನ್ PEಗಿಂತ ಬಹಳ ಕಡಿಮೆ ಇದೆ. ಲಾಸ್ಟ್ 1 ಇಯರ್ PB ರೇಷಿಯೋ ನೋಡೋದಾದರೆ ಮೀಡಿಯನ್ PB 51 ಇದೆ, ಕರೆಂಟ್ PB 37 ಇದೆ. ಇದು ಕೂಡ ಮೀಡಿಯನ್ PBಗಿಂತ ಕಡಿಮೆನೇ ಇದೆ. ಆದರೆ ಕಾಂಪಿಟೇಷನ್ ಯಾವ ಥರ ಕ್ರಿಯೇಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ನನ್ನ ವ್ಯೂ ಹೇಳೋದಾದರೆ ಟ್ರೆಂಡ್ಸ್ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ. ಇದು ಬೆಳೆಯೋದಕ್ಕೆ ವೈಡ್ ಮಾರ್ಕೆಟ್ ಇಂಡಿಯಾದಲ್ಲಿ ಇನ್ನೂ ಇದೆ. ಈಗ ಮೂರನೇ ಕಂಪನಿ ಅನಾಲಿಸಿಸ್ ಮಾಡೋಣ. ಮೂರನೇ ಕಂಪನಿನ ಜ್ಯುವೆಲ್ರಿ ಸೆಕ್ಟರಿಂದ ಚೂಸ್ ಮಾಡಿದ್ದೀನಿ. ಯಾಕೆ ಜ್ಯುವೆಲ್ರಿ ಸೆಕ್ಟರ್ನೇ ಚೂಸ್ ಮಾಡಿದೆ ಅನ್ನೋದಕ್ಕೆ 3 ರೀಸನ್ ಇದೆ. ಮೊದಲನೇ ರೀಸನ್ ಬಜೆಟ್ 2025. ಇಲ್ಲಿ ಜ್ಯುವೆಲ್ರಿ ಮೇಲಿನ ಇಂಪೋರ್ಟ್ ಡ್ಯೂಟಿನ 25%ಇಂದ 20%ಗೆ ರೆಡ್ಯೂಸ್ ಮಾಡಿದ್ದಾರೆ. ಇದರಿಂದ ಜ್ಯುವೆಲ್ರಿ ಚೀಪರ್ ಪ್ರೈಸ್ಗೆ ಅವೈಲಬಲ್ ಆಗುತ್ತೆ. ಹಾಗಾಗಿ ಡಿಮ್ಯಾಂಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಎರಡನೇ ರೀಸನ್ ಜ್ಯುವೆಲ್ರಿ ಏನಿದೆ ಅದು 85 to 90% MSME ಸೆಕ್ಟರಿಂದ ಆಗಿದೆ. ಅಂದರೆ ಮೈಕ್ರೋ, ಸ್ಮಾಲ್, ಮೀಡಿಯಂ ಎಂಟರ್ಪ್ರೈಸಸ್ನಿಂದ ಆಗಿದೆ. ಜೊತೆಗೆ ಬಜೆಟಲ್ಲಿ MSME ಸೆಕ್ಟರ್ಗೆ ಪಾಲಿಸಿ ಸಪೋರ್ಟ್ ಕೂಡ ಸಿಕ್ಕಿದೆ. ಥರ್ಡ್ ರೀಸನ್ನು ಟ್ಯಾಕ್ಸ್ ಬ್ರೇಕಪ್. 12 ಲಕ್ಷಕ್ಕೆ ಏರಿಸಿರೋದ್ರಿಂದ ಇಂಡಿಯಾದ ಜನ ಸೇವಿಂಗ್ಸ್ ಮಾಡ್ತಾರೆ. ಆ ಸೇವಿಂಗ್ಸ್ ಮಾಡಿರೋ ಮನಿನ ಗೋಲ್ಡ್ ಜ್ಯುವೆಲ್ರಿ ಪರ್ಚೇಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಯಾಕೆ ಅಂದರೆ ಜ್ಯುವೆಲ್ರಿ ಇಂಡಿಯನ್ಸ್ನ ಮೋಸ್ಟ್ ಫೇವ್ರೇಟ್ ಕನ್ಸ್ಯೂಮಿಂಗ್ ಗೂಡ್ಸ್ ಆಗಿರೋದ್ರಿಂದ. ಜ್ಯುವೆಲ್ರಿ ಸೆಕ್ಟರ್ನ ಕಂಪ್ನಿಗಳ ಅರ್ನಿಂಗ್ಸು ಜಂಪ್ ತಗೊಳುತ್ತೆ. ಹಾಗಾಗಿ ನಮ್ಮ ಮೂರನೇ ಸ್ಟಾಕ್ ಕಲ್ಯಾಣ್ ಜ್ಯುವೆಲರ್ಸ್. ಫಸ್ಟ್ ನಾವು ಈ ಕಂಪನಿಯ ಫಂಡಮೆಂಟಲ್ಸ್ ಬಗ್ಗೆ ತಿಳ್ಕೊಳ್ಬೇಕು. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು ಈ ಕಂಪನಿಯ ರೆವಿನ್ಯೂ ಚಾರ್ಟ್. ಲಾಸ್ಟ್ 5 ಇಯರಿಂದ ಗುಡ್ ರೆವಿನ್ಯೂ ಗ್ರೋತ್ನ ತೋರಿಸಿದೆ. ಇದು ಆಲ್ಮೋಸ್ಟ್ 18% CAGR ರೆವಿನ್ಯೂ ಗ್ರೋತ್ನ ತೋರಿಸಿದೆ. ಈ ಕಂಪನಿಯ ಡೆಪ್ ಟು ಈಕ್ವಿಟಿ ರೇಷಿಯೋ ನೋಡೋದಾದರೆ ಫಿಸಿಕಲ್ ಇಯರ್ 2020 1.3 ಇತ್ತು. ಕರೆಂಟ್ ಇಯರಲ್ಲಿ ಇದು ರೆಡ್ಯೂಸ್ ಆಗಿ 0.5ಗೆ ಬಂದಿದೆ. ಇದರ ಮೀನಿಂಗ್ ಇಷ್ಟೇ, ಬ್ಯಾಲೆನ್ಸ್ ಶೀಟಲ್ಲಿ ಗುಡ್ ಗ್ರೋತ್ ಕಾಣಿಸ್ತಾ ಇದೆ. ಡೆಪ್ ಟು ಈಕ್ವಿಟಿ ರೇಷಿಯೋ ಲೋಯರ್ ದ್ಯಾನ್ 1 ಇತ್ತು ಅಂದರೆ ಅದು ಬ್ಯಾಲೆನ್ಸ್ ಶೀಟ್ನ ಪಾಸಿಟಿವ್ ಸೈನ್ ಆಗಿರುತ್ತೆ. ಕಲ್ಯಾಣ್ ಜ್ಯುವೆಲರ್ಸ್ನ ಅನಾಲಿಸಿಸ್ ಮಾಡಬೇಕಾದ್ರೆ ನಾವು 4 ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಕಲ್ಯಾಣ್ ಜ್ಯುವೆಲರ್ಸ್ ಪ್ರಾಸ್ಪೆಕ್ಟಿಂದ ನೋಡೋದಾದರೆ ಇದು ಬಹಳನೇ ಇಂಪಾರ್ಟೆಂಟ್. ಮೊದಲನೇದು ಕಲ್ಯಾಣ್ ಜ್ಯುವೆಲರ್ಸ್ನ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಸ್ನ ನೋಡೋದಾದರೆ ಸೆಪ್ಟೆಂಬರ್ 2024 ಪ್ರಮೋಟರ್ ಫಸ್ಟ್ ಟೈಮ್ ಶೇರ್ನ ಪ್ಲಡ್ಜ್ ಮಾಡಿದ್ದಾರೆ. 19.30% ಶೇರ್ನ ಪ್ಲಡ್ಜ್ ಮಾಡಿದ್ದಾರೆ. ಪ್ಲಡ್ಜಿಂಗ್ ಮೀನ್ಸ್ ಪ್ರಮೋಟರು ಸಾಲ ತಗೊಳ್ಳೋದಕ್ಕೋಸ್ಕರ ತಮ್ಮ ಕಂಪನಿಯ ಶೇರ್ಗಳನ್ನು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಗಳ ಹತ್ರ ಅಡಮಾನ ಇಟ್ಟಿರ್ತಾರೆ. ಕಂಪನಿ ಏನಾದರೂ ಆ ಸಾಲ ರಿಟರ್ನ್ ಪೇ ಮಾಡಿಲ್ಲ ಅಂದರೆ ಸಾಲ ಕೊಟ್ಟಿರುವಂಥ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಆ ಶೇರ್ನ ಟೇಕ್ ಓವರ್ ಮಾಡುತ್ತೆ. ಇದು ಒಂದು ಕಂಪನಿಯ ಪ್ರಾಸ್ಪೆಕ್ಟಿಂದ ನೋಡೋದಾದರೆ ನೆಗೆಟಿವ್ ಸೈನ್. ಇಲ್ಲಿ $1 ಮಿಲಿಯನ್ ಕ್ವಶನ್ ಇರೋದು, ಏನಕ್ಕಾಗಿ ಕಲ್ಯಾಣ್ ಜ್ಯುವೆಲರ್ಸ್ನವರು 19.3% ಶೇರ್ನ ಪ್ಲಡ್ಜ್ ಮಾಡಿದ್ದಾರೆ? ನನಗೆ ಈ ವಿಚಾರದಲ್ಲಿ ಗೊತ್ತಾಗ್ತಿರೋದು ಇಷ್ಟೇ. ಈಗ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಸ್ಟೇಟ್ಮೆಂಟ್. ಇದರಲ್ಲಿ ಹೈಡಲ್ ಇನ್ವೆಸ್ಟ್ಮೆಂಟ್ ಲಿಮಿಟೆಡ್ ಇದು ಒಂದು FII ಪ್ರೈವೇಟ್ ಈಕ್ವಿಟಿ ಫರ್ಮ್. ಇದು ಡಿಸೆಂಬರ್ 2022 ಕನ್ಸಿಸ್ಟೆಂಟ್ ಆಗಿ ತಮ್ಮ ಸ್ಟಾಕ್ ಹೋಲ್ಡಿಂಗ್ನ ಸೇಲ್ ಮಾಡ್ತಾ ಇದ್ದಾರೆ. ಡಿಸೆಂಬರ್ 2022 26% ಇದ್ದ ಹೋಲ್ಡಿಂಗ್ಸು ರೆಡ್ಯೂಸ್ ಆಗಿ 2024 9%ಗೆ ಬಂದಿದೆ. ನಿಯರ್ಲಿ 17% ಹೋಲ್ಡಿಂಗ್ಸ್ನ ಸೇಲ್ ಮಾಡಿದ್ದಾರೆ. ಡಿಸೆಂಬರ್ 2024 ಹೈಡಲ್ ಇನ್ವೆಸ್ಟ್ಮೆಂಟ್ ಲಿಮಿಟೆಡ್ನ ಸೇಲ್ಸ್ ಕಂಪ್ಲೀಟ್ ಆಯಿತು. ಹಾಗಾದರೆ ಇವರು ಸೇಲ್ ಮಾಡಿರೋ ಹೋಲ್ಡಿಂಗ್ಸ್ನ ಪರ್ಚೇಸ್ ಮಾಡಿರೋರು ಯಾರು? ಮೇನ್ಲಿ DIIನವರು ಇದನ್ನು ಪರ್ಚೇಸ್ ಮಾಡಿದ್ದಾರೆ.
DII ಹೋಲ್ಡಿಂಗ್ಸ್ ಕೂಡ ಕನ್ಸಿಸ್ಟೆಂಟ್ಲಿ ಇನ್ಕ್ರೀಸ್ ಆಗಿದೆ. 2.58% ಇದ್ದಿದ್ದು ಆಲ್ಮೋಸ್ಟ್ ಮಾರ್ಚ್ 2024 11%ಗೆ ಇನ್ಕ್ರೀಸ್ ಆಗಿದೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಕೂಡ ಇದೆ, ಅದನ್ನು ಅಬ್ಸರ್ವ್ ಮಾಡಿ. ಸೆಪ್ಟೆಂಬರ್ 2024 ಪ್ರಮೋಟರ್ ಹೋಲ್ಡಿಂಗ್ಸ್ 60% ಇಂದ 63%ಗೆ ಇನ್ಕ್ರೀಸ್ ಆಗಿದೆ. ಇದರಿಂದ ಗೊತ್ತಾಗ್ತಿರೋದು ಏನು ಅಂದರೆ, ಪ್ರಮೋಟರ್ ಕೂಡ ಹೈಡಲ್ ಇನ್ವೆಸ್ಟ್ಮೆಂಟ್ ಲಿಮಿಟೆಡ್ ನಿಂದ ಸ್ಟಾಕ್ಸ್ನ ಬೈ ಮಾಡಿದ್ದಾರೆ. ಇದು ಹೇಗೆ ಗೊತ್ತಾಯಿತು ಅಂದರೆ, ಕಂಪನಿಯವರು ಸ್ಟಾಕ್ ಎಕ್ಸ್ಚೇಂಜ್ಗೆ ಇದನ್ನ ಇಂಟಿಮೇಷನ್ ಕೂಡ ಮಾಡಿದ್ದಾರೆ. ಹೈಡಲ್ ಇನ್ವೆಸ್ಟ್ಮೆಂಟ್ ಲಿಮಿಟೆಡ್ ನಿಂದ ಕಂಪನಿ ಸ್ಟಾಕ್ಸ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ತಿಳಿಸಿದ್ದಾರೆ. ಅದಕ್ಕಾಗಿ ಕಂಪನಿಯವರು ಶೇರ್ನ ಪ್ಲೆಡ್ಜ್ ಮಾಡಿ ಫಂಡ್ ರೈಸ್ ಮಾಡಿ ಹೈಡಲ್ ಇನ್ವೆಸ್ಟ್ಮೆಂಟ್ ಲಿಮಿಟೆಡ್ ಶೇರ್ನ ಪರ್ಚೇಸ್ ಮಾಡಿದ್ದಾರೆ. ಅದಕ್ಕಾಗಿ ಶೇರ್ ಪ್ಲೆಡ್ಜ್ ಆಗಿದ್ದು. ಇದು ಕೂಡ ರಮೇಶ್ ಅನ್ನುವ ಒಬ್ಬ ಪ್ರಮೋಟರ್ ಕನ್ಫರ್ಮ್ ಮಾಡಿದ್ದಾರೆ. ಕಂಪನಿ WP ಅನ್ನೋರಿಂದ ಶೇರ್ಸ್ ಪರ್ಚೇಸ್ ಮಾಡಿದೆ. WP ಅನ್ನೋದೇನಿದೆ ಅದು ಹೈಡಲ್ ಇನ್ವೆಸ್ಟ್ಮೆಂಟ್ ಲಿಮಿಟೆಡ್ನ ಒಂದು ಭಾಗ. ಇದನ್ನ ನೀವು ಕೂಡ ಓದಬಹುದು. ಓವರ್ ಆಲ್ ಆಗಿ ಹೇಳೋದಾದ್ರೆ, ಶೇರ್ ಪ್ಲೆಡ್ಜ್ ಮಾಡೋದ್ರಿಂದ ಫಂಡ್ ರೈಸ್ ಆಗಿದೆ. ಅದರಿಂದ ಶೇರ್ಸ್ನ ಪ್ರಮೋಟರ್ಗಳು ಪರ್ಚೇಸ್ ಮಾಡಿದ್ದಾರೆ. ಇದರಿಂದಾಗಿ ಪ್ರಮೋಟರ್ ಪರ್ಸೆಂಟೇಜ್ ಹೋಲ್ಡಿಂಗ್ ಕೂಡ ಇನ್ಕ್ರೀಸ್ ಆಗಿದೆ. ಇದರಲ್ಲಿ ಗುಡ್ ಥಿಂಗ್ ಬ್ಯಾಡ್ ಥಿಂಗ್ ಎರಡೂ ಇದೆ. ಈಕ್ವಿಟಿ ಫರ್ಮು ಒಂದು ತನ್ನ ಹೋಲ್ಡಿಂಗ್ಸ್ನಲ್ಲಿದ್ದ ಶೇರ್ಸ್ನ ಸೇಲ್ ಮಾಡ್ತಾ ಇದೆ. ಕಂಪನಿ ಇಮೇಜ್ ಡ್ಯಾಮೇಜ್ ಆಗದೇ ಇರೋದಕ್ಕೆ ಕಂಪನಿ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ರಮೋಟರ್ ಶೇರ್ಸ್ನ ಪ್ಲೆಡ್ಜ್ ಮಾಡಿ ಈಕ್ವಿಟಿ ಫರ್ಮ್ನಿಂದ ಅದೇ ಶೇರ್ಸ್ನ ಪರ್ಚೇಸ್ ಮಾಡಿದ್ದಾರೆ. ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದರೆ, ಒಂದು ರೂಮರ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಈ ಕಂಪನಿಯ ಮೇಲೆ ರೈಡ್ ಮಾಡಿದ್ದಾರೆ ಅಂತ. ಅರ್ನಿಂಗ್ಸ್ ಕಾಲ್ ಪ್ರೆಸೆಂಟೇಷನ್ ಅಲ್ಲಿ ಪ್ರಮೋಟರ್ ಇದನ್ನ ಕ್ಲಿಯರ್ ಆಗಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇದೆಲ್ಲ ರೂಮರ್ಸ್, ಕಂಪನಿ ಮೇಲೆ ಯಾವುದೇ IT ರೈಡ್ ಆಗಿಲ್ಲ ಅಂತ, ಇದೆಲ್ಲ ಬರೀ ಅಲಿಗೇಷನ್ ಅಂತ ಪ್ರಮೋಟರ್ ಇದನ್ನ ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಯಾವುದು ನಿಜ ಯಾವುದು ಸುಳ್ಳು ನನಗೆ ಗೊತ್ತಿಲ್ಲ. ನಾನು ಕೇವಲ ಫ್ಯಾಕ್ಟ್ ಮಾತ್ರ ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೇನೆ. ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್, ಫ್ರಾಂಚೈಸಿ ಬಿಸ್ನೆಸ್ ಬಗ್ಗೆ ಒಬ್ರು ಇನ್ವೆಸ್ಟರ್ ಈ ಕ್ವಶನ್ನ ಕೇಳಿದ್ರು. ನಿಮ್ಮ ಫ್ರಾಂಚೈಸಿಗಳು ನಿಮ್ಮನ್ನ ಬಿಟ್ಟು ಹೋಗ್ತಾ ಇದ್ದಾರೆ, ಇದು ನಿಜಾನಾ ಅಂತ. ಇದಕ್ಕೆ ಪ್ರಮೋಟರ್ ಕೊಟ್ಟ ಉತ್ತರ, ಹೊಸ ಫ್ರಾಂಚೈಸಿಗಳನ್ನ ತೆಗಿಬೇಕಾದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಗಳು ಸ್ವಲ್ಪ ಬದಲಾವಣೆ ಆಗಿದೆ. ಆದರೆ ಹಳೆ ಫ್ರಾಂಚೈಸಿಗಳಿಗೆ ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ಯಾವುದೇ ಬದಲಾವಣೆಗಳು ಆಗಿಲ್ಲ. ಇದು ಮ್ಯಾನೇಜ್ಮೆಂಟ್ ಕಾಮೆಂಟ್ರಿ. ಇದಿಷ್ಟು ಮುಖ್ಯವಾದ ವಿಚಾರಗಳು. ಆದರೆ ಈ ಕಂಪನಿ ಬಗ್ಗೆ ಬಹಳಷ್ಟು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದ್ದಾವೆ. ಆದರೆ ಇದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಇದೆ ಅನ್ನೋದು ಕ್ಲಿಯರ್ ಆಗಿ ಯಾರಿಗೂ ಗೊತ್ತಾಗ್ತಿಲ್ಲ. ಆದರೆ ಮ್ಯಾನೇಜ್ಮೆಂಟ್ ಮಾತ್ರ ಈ ಎಲ್ಲ ಇಶ್ಯೂಗಳನ್ನ ಕ್ಲಾರಿಫೈ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ. ಇದು ಈ ಕಂಪನಿಯ ರಿಯಲ್ ಪಿಕ್ಚರ್. ಮುಂದಿನ ಡಿಸಿಷನ್ನ ನಿಮಗೆ ಬಿಟ್ಟಿದ್ದೇನೆ. ಈಗ ಈ ಕಂಪನಿಯ ಫಂಡಮೆಂಟಲ್ಸ್ ಬಗ್ಗೆ ನೋಡೋದಾದ್ರೆ, ಲಾಸ್ಟ್ 1 year PE ರೇಷಿಯೋ ನೋಡೋದಾದ್ರೆ ಇದರ ಮೀಡಿಯನ್ PE ಅರೌಂಡ್ 88 ಆ್ಯಂಡ್ ಕರೆಂಟ್ ಟ್ರೇಡಿಂಗ್ PE ಕೂಡ ಅದೇ ಲೆವೆಲಲ್ಲೇ ಟ್ರೇಡ್ ಆಗ್ತಾ ಇದೆ. ಅದೇ ಥರ PB ರೇಷಿಯೋ ನೋಡೋದಾದ್ರೆ ಇದರ ಮೀಡಿಯನ್ PB 13.7 ಆ್ಯಂಡ್ ಕರೆಂಟ್ PB ಬಂದು 10.4. ಇದಿಷ್ಟು ಕಲ್ಯಾಣ್ ಜ್ಯುವೆಲರ್ಸ್ ಬಗ್ಗೆ ಇರತಕ್ಕಂಥ ಇನ್ಫಾರ್ಮೇಷನ್. ನಾನು ಇದರಲ್ಲಿ ಕಲ್ಯಾಣ್ ಜ್ಯುವೆಲರ್ಸ್ನ ಬೈ ಮಾಡಿ, ಸೇಲ್ ಮಾಡಿ ಅಥವಾ ಹೋಲ್ಡ್ ಮಾಡಿ ಅಂತಾನು ನಾನು ಹೇಳ್ತಾ ಇಲ್ಲ. ಈ ಎಲ್ಲ ಇನ್ಫಾರ್ಮೇಷನ್ಗಳಿಂದ ನಿಮಗೆ ಕಲ್ಯಾಣ್ ಜ್ಯುವೆಲರ್ಸ್ ಬಗ್ಗೆ ಸ್ವಲ್ಪ ಕ್ಲಾರಿಟಿನಾದರೂ ಸಿಕ್ಕಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು 3 ಕನ್ಸಂಪ್ಷನ್ ಸ್ಟಾಕ್ಸ್ಗಳನ್ನು ಅನಾಲಿಸಿಸ್ ಮಾಡಿದ್ದೇನೆ. ಈ 3ರಲ್ಲಿ ನಿಮಗೆ ಯಾವ ಸ್ಟಾಕ್ ಇಷ್ಟ ಆಯಿತು ಅಂತ ಹೇಳಿ, ಜೊತೆಗೆ ಯಾವ ಕಾರಣಕ್ಕಾಗಿ ಇಷ್ಟ ಆಯಿತು ಅಂತಾನೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋದಲ್ಲಿ ಇರುವಂತಹ ಕಂಟೆಂಟ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರೈಬ್ ನಮ್ಮ ಮುಂದಿನ ಕಂಟೆಂಟ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಮೋಟಿವೇಶನ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು.